ಚಾಂಪಿಯನ್ ಲೈನ್ ಅಕ್ಕಿಗಳು ಸರಿನಾ. ಚಾಂಪಿಯನ್ ಲೈನ್ ಅಕ್ಕಿಗಳಲ್ಲಿ ಬಂದ್ಬಿಟ್ಟು ನೀವು ಜಾತಿ ಮಾಡ್ಕೊಂಡು ನೀವು ಬರೋ ವರ್ಷಕ್ಕೆ ಬಿಟ್ಕೊಬೇಕಂತ ಹೇಳ್ಬಿಟ್ಟು ಅಕ್ಕಿಗಳು ನೋಡಿಕೊಳ್ಳಿ. ಅದ್ರಲ್ಲಿ ಬಂದ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಹೆಸರು ಮಾಡಿಕೊಟ್ಟಿದೆ. ಅದರಲ್ಲಿ ಈ ಪಟ್ಟ ಬಂದ್ಬಿಟ್ಟು ಸದ್ಯಕ್ಕೆ 7 ಅವರ್ ಆಗ್ತೈತೆ ಪಟ್ಟ. ಸೊ ಈ ಎರಡು ಜೋಡಿದಲ್ಲಿ ಬಂದಿರೋ ಪಟ್ಟ ಸರಿನಾ 7 ಅವರ್ ಆಡ್ತೈತೆ ಸರಿನಾ. ರಿಸಲ್ಟ್ ಜೊತೆ ಬಂದ್ಬಿಟ್ಟಿದೆ 7 ಅವರ್ ಆಡ್ತೈತೆ ಈ ಪಟ್ಟ. ಪಕ್ಷಿದ್ರವಲ್ಲಿ ಬಂದಿರೋ ಪಟ್ಟ ಒಳ್ಳೆ ಜೋಡಿಗಳು ತೋರಿಸ್ತೀನಿ ನಿಮಗೆ. ಎಲ್ಲ ಜೋಡಿಗಳು ಸೇಲ್ಗಿದೆ. 2900 ಸ್ಟಾರ್ಟಿಂಗ್ ಆಗುತ್ತೆ ನಿಮ್ಗೆ ಜೋಡಿಗಳು ಪೇರ್ಸು. ಸೊ ಎಲ್ಲ ಬಂದ್ಬಿಟ್ಟು ಆಫರ್ ನಮ್ಮ ಸೈಡಿಂದ ಯಾರೇ ಬಂದ್ರು ಆಫರ್ 100% ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಆಫರ್ ಜೊತೆ ಸೊ ಎಲ್ಲ ಅಕ್ಕಿಗಳು ಒಳ್ಳೆ ಜೋಡಿಗಳು ನಿಮ್ಗೆ ಒಳ್ಳೆ ನೀವು ನೋಡ್ಬೇಕಂದ್ರೆ ನೀವು ಈಸ್ಕೊಳ್ಳೋ ಪರವಾಗಿಲ್ಲ. ಒಳ್ಳೆ ಜೋಡಿಗಳು ನೋಡೋಂಥ ಜೋಡಿಗಳು 2900 ಬಂದ್ಬಿಟ್ಟು 5000 ಗಂಟ ಐತೆ ನಿಮಗೆ. 5000 ಗಂಟ ಇರುತ್ತೆ ನಿಮಗೆ ಜೋಡಿಗಳು ಪ್ರೈಸ್ ಸರಿನಾ. ಸೊ ಎಲ್ಲ ಜೋಡಿಗಳು ನೋಡಿ ನಿಮ್ಗೆ ಇಷ್ಟ ಆಗಿರೋದು ಬಂದ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ನಂಬರ್ಗೆ. ಅವ್ರು ಬಂದ್ಬಿಟ್ಟು ನಮ್ಮ ಸೈಡಿಂದ ಬಂದರೆ ಅವ್ರು ಇನ್ನೂ ಕಮ್ಮಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಯೂಟಿಲೈಸ್ ಮಾಡ್ಕೊಬೋದು. ಸೊ ನೋಡಿ ವಿಡಿಯೋನ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ತುಂಬ ದಿವಸ ಆಯ್ತು ವಿಡಿಯೋಸ್ ಬಂದು. ಮತ್ತೆ ನಾನು ಸೇಲ್ ವಿಡಿಯೋಸ್ ಏನಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಅಂತಂದರೆ ಇದು ನಮ್ಮ ಸೀಸನ್ ಜೋಡಿಗಳು ಮಾಡ್ಕೊಳೋ ಅಂತ ಸೀಸನ್ ಸರಿನಾ. ಜೋಡಿಗಳು ಮಾಡ್ಕೊಂಡು ಕೂಡ ಹುಷಾರಾಗಿ ಮಾಡ್ಕೊಳ್ಳೋ ಅಂತ ಸೀಸನ್ ಇದೆ. ಯಾಕಂದರೆ ಕ್ಲೈಮೇಟ್ ತುಂಬ ಕರೆಕ್ಟಾಗಿಲ್ಲ. ನಾನು ಯಾವಾಗಲೂ ರೀಲ್ಸ್ ಎಲ್ಲ ಆಗ್ತಾ ಇದೆ, ಇಲ್ಲೆಲ್ಲ ಆಗ್ತಾ ಇದೆ. ಇವತ್ತು ಮೇನ್ ಕಂಟೆಂಟ್ ನೀವು ತಮಿಳ್ ನೋಡಿ ಗೊತ್ತಿರುತ್ತೆ. ತಿರ್ಗಾ ನಿಮ್ಗೆ ಬಂದ್ಬಿಟ್ಟು ಜೋಡಿಗಳು ಒಳ್ಳೆ ಜೋಡಿಗಳು ನೀವು ಪಟ್ಟ ಮಾಡಿಸ್ಕೊಂಡು ಬರೋ ವರ್ಷಕ್ಕೆ ರೆಡಿ ಮಾಡ್ಕೊಳ್ಳೋ ಅಂತ ಜೋಡಿಗಳು ಎತ್ಕೊಂಡ್ಬಂದಿದ್ದೀನಿ ಸರಿನಾ. ರಾಕ್ಷಸಿ ಲೈನಲ್ಲಿ ಅಲ್ಲೇ ಬ್ಲಡ್ ಲೈನ್ ಒಳ್ಳೆ ಅಕ್ಕಿಗಳು ಸರಿನಾ. ನಾನು ಹಾಕಿ ನೀವು ನಂಬ್ತಿರೋ ಬಿಡ್ತಿರೋ ಸರಿ. ನಾನು ಹಾಕೋದಿಲ್ಲ ಒಂದು ದಿವಸದಲ್ಲಿ ಅಲ್ಲಿ ಅಕ್ಕಿಗಳೆಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ ಅಂತಂದ್ರೆ ಅಕ್ಕಿ ಮೇಲೆ ನಂಬಿಕೆ ಅಕ್ಕಿ ಈಸ್ಕೊಂತಾ ಇದ್ದೀರಲ್ಲ, ನನ್ನ ಮೇಲೆ ನಂಬಿಕೆ ಈಸ್ಕೊಂತಾ ಇದ್ದೀರಾ. ಅದೇ ಥರ ಅಕ್ಕಿಗಳಲ್ಲಿ ಕೂಡ ನಿಮಗೆ ಆ ನಂಬಿಕೆ ಅನ್ನೋದು ಬಂದ್ಬಿಟ್ಟು ಅಲ್ಲಿ ಉಳಿಸ್ಕೊಟ್ಬಿಡುತ್ತೆ ಸರಿನಾ. ನೀವು ಅಕ್ಕಿಗಳು ಸೇಲ್ ಆದ್ಮೇಲೆ ತುಂಬಾ ಜನ ಬ್ರೋ ನಮ್ಗೆ ಅಕ್ಕಿ ಬೇಕಂತ ಕಾಲ್ ಮಾಡ್ತಾ ಇದ್ರಿ. ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು ಗೊತ್ತಾ ಮೇನ್ ರೀಸನ್, ಇವಾಗ ಅಕ್ಕಿ ಬಂದ್ಬಿಟ್ಟು ನಾನು ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಒಳ್ಳೆ ಅಕ್ಕಿಗೆ ಟೈಮ್ ಆಗುತ್ತೆ ಸರಿನಾ. 24 ಅವರ್ಸ್ ಅಂದ್ರೆ ಒಂದು 365 ಡೇಸ್ ನಾನು ಒಳ್ಳೆ ಅಕ್ಕಿ ಕೊಡಕ್ ಆಗಲ್ಲ ನಿಮ್ಗೆ ಸರಿನಾ. ಒಳ್ಳೆ ಅಕ್ಕಿಗೆ ನಾವು ವೇಟ್ ಮಾಡಬೇಕು. ಒಳ್ಳೆ ಅಕ್ಕಿ ಅದ್ರ ರಿಸಲ್ಟ್ ಇಲ್ವಾ ಏನು ಅಂತ ಹೇಳ್ಬಿಟ್ಟು ನಾನು ಅನಲೈಸ್ ಮಾಡಿ ನಾನು ನಿಮ್ಗೆ ಮುಂದೆ ಹಾಕೋದು. ಏನೋ ಕಾಸು ಬರ್ತೈತೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದು ಅಕ್ಕಿಗಳು ಕೊಡೋದು. ಇವಾಗ ಕೂಡ ನಮ್ದು ಅವಳಿ ಅಲ್ಲ, ನಮ್ಮ ಅಕ್ಕಿಗಳಲ್ಲ. ಆದ್ರೂ ಕೂಡ ಅಕ್ಕಿಗಳು ಕ್ವಾಲಿಟಿ ಅಂತೂ ಸಕ್ಕದಾಗಿದೆ. ಅದಕ್ಕೆ ಬಂದ್ಬಿಟ್ಟು ನಾನು ನೋಡಿ ನಿಮ್ಗೆ ವಿಡಿಯೋ ಆಗ್ತಿದೆ, ನಿಮ್ಗೆ ಯೂಸ್ಫುಲ್ ಆಗ್ಬೇಕಂತ ಹೇಳ್ಬಿಟ್ಟು. ನಂಗೆ ಇದ್ರಲ್ಲಿ ಏನು ಯೂಸ್ ಇಲ್ಲ ಅಂತ ಕೂಡ ಇರಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ಪ್ರಮೋಷನ್ ವಿಡಿಯೋ ಹತ್ರ ನನಗೆ ಏನೋ ಪ್ರಮೋಷನ್ಗೆ ಅವ್ರು ಅಮೌಂಟ್ ಕೊಟ್ಬಿಡ್ತಾರೆ ನನಗೆ. ಮೇನ್ ಪರ್ಪಸ್ ಅದಲ್ಲ, ಅಕ್ಕಿಗಳು ನೋಡ್ಕೊಳ್ಳಿ ನೀವು ಸರಿ. ನಾ ಅಕ್ಕಿಗಳು ನೋಡಾದ್ಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಕಾಸುಗೋಸ್ಕರ ಮಾಡ್ತಾ ಇದೀನಿ ಅಥವಾ ಒಳ್ಳೆ ಅಕ್ಕಿಗಳು ನಿಮ್ಗೆ ಕೊಡೋದಕ್ಕೋಸ್ಕರ ಮಾಡ್ತಾ ಇದೀನಿ ಅಂತ ನೀವೇ ಅನಲೈಸ್ ಮಾಡ್ಕೊಳ್ಳಿ. ಒಳ್ಳೆ ರಾಕ್ಷಸಿ ಲೈನೇ ಇರಲಿ ಅಥವಾ ತುಂಬಾ ಒಳ್ಳೆ ಅಕ್ಕಿಗಳಿದೆ ನೋಡಿ ಒಂದೊಂದಾಗಿ ತೋರಿಸ್ತೀನಿ. ಟಕ್ ಅಂತ ಇಟ್ಕೊಂಡ್ಬಿಟ್ರಿ. ಮತ್ತೆ ಗೈಸ್ ನಾನು ವಿಡಿಯೋಗಳು ಹಾಕ್ದಾಗ ಮಾತ್ರ ನೋಡಿ ಕಾಲ್ ಮಾಡಿ. ಅದು ಬಿಟ್ಟು ಯಾವಾಗ ಅಕ್ಕಿ ಇದ್ರೆ ನಾನೇ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ಯಾವಾಗಲೂ ನನ್ನ ಹತ್ರ ಅಕ್ಕಿಗಳು ಇರೋದಿಲ್ಲ. ಸೊ ನಾನು ತಪ್ಪು ಮಾಡಿ ಸಂಸ್ಬಿಟ್ಟು ಡೇಟಾಗಿ ವಿಡಿಯೋ ಕೂಡ ಬನ್ನಿ. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ಒಂದು ಟಾಪ್ ಕ್ಲಾಸ್ ಜೊತೆ ಅಂತಾನೆ ಹೇಳ್ಬೋದು ಸರಿನಾ. ಇದರಲ್ಲಿ ಮರಿಗಳು ಮಿಸ್ ಇಲ್ದ್ರೆ ಬಂದ್ಬಿಟ್ಟು ಒಂದು 5-6 ಅವರ್ಸ್ ಮೇಲೆ ಅಂದ್ರೆ ಮಿನಿಮಮ್ ಟೈಮಿಂಗ್ ಕೊಡೋದು. ಅದಕ್ಕೆ ಮೇಲೇನೂ ಆಡ್ಬೋದು, ಅದು ಕಮ್ಮಿನೂ ಆಡ್ಬೋದು. ನೀವು ಆರ್ಸೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿನಾ. ಯಾಕಂತ ಹೇಳಿದ್ರೆ ಇವಾಗ ನೀವು ಆರ್ಸೋ ರೀತಿ ಬೇರೆ ಇರುತ್ತೆ, ನಾನು ಆರ್ಸೋ ರೀತಿ ಬೇರೆ ಇರುತ್ತೆ. ಇದು ಬಂದ್ಬಿಟ್ಟು ರಾಕ್ಷಸಿ ಲೈನ್ ಗಂಡಿದು ನೋಡ್ಕೊಳ್ಳಿ. ಅದು ನಿಂತ್ಕೊಳ್ಳೋ ಸ್ಟೈಲೇ ಇರಲಿ ಅಥವಾ ಅದು ನಿಂತ್ಕೊಳ್ಳೋ ಬಾಡಿ ಪ್ಯಾಟ್ರನ್ನು ಸರಿನಾ. ಇದಕ್ಕೆ ಬಂದ್ಬಿಟ್ಟು ಸೌರನ್ಡುಮದಲ್ಲಿ ಫೀಮೇಲ್ ಗೋಲ್ಡ್ ಶೇಡಲ್ಲಿ ಹಾಕ್ಕೊಟ್ಟಿದ್ದಾರೆ. ನೋಡ್ಕೊಂಡು ಫೀಮೇಲ್ ಅದು. ಸೊ ಇದೆರಡು ಪೇರ್ ಆಗಿರುತ್ತೆ. ಒಂದು ಒಳ್ಳೆ ಟಾಪ್ ಕ್ಲಾಸ್ ಪೇರ್ ಇದೆ. ಮರಿಗಳು ಲಾಂಗ್ ಟೈಮ್ ನೋಡ್ಬೋದು ನೀವು ಬಿಟ್ಟರೆ ಸರಿನಾ. ಸೊ ನೀವು ಅದನ್ನು ನೋಡ್ಕೊಳ್ಳಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಜೋಡಿನ ನಾನು ನಿಮಗೆ ರಾಕ್ಷಸಿ ಸೌರನ್ಡುಮದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಗುಂಟಲೆ ಸರಿನಾ. ಎಲ್ಲ ಸಕ್ಕದಾಗೈತೆ. ಫಸ್ಟ್ ಗಂಡದು ಬಂದ್ಬಿಟ್ಟು ಐಸೈನ್ ತೋರಿಸ್ತೀನಿ ನಿಮಗೆ. ರಾಕ್ಷಸಿ ಗಂಡದು ಬಂದ್ಬಿಟ್ಟು ಐಸೈನ್ ನೋಡೋಣ ತೋರಿಸ್ತೀನಿ ಮೇಲೆ. ಸೊ ಗೈಸ್ ನೀವು ನೋಡ್ಕೊಬೋದು ಗೋಲ್ಡ್ ಶೇಡಲ್ಲಿ ಬಂದ್ಬಿಟ್ಟು ಗಂಡಿರುತ್ತೆ ರಾಕ್ಷಸಿ ಲೈನಲ್ಲಿ. ಇದು ಗಂಡು ಸರಿನಾ. ಗುಂಟಲೆ ಕೂಡ ಬರುತ್ತೆ. ಬಾಡಿ ಪ್ಯಾಟರ್ನ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಆಚೆ. ಸೊ ಕಣ್ಣು ತೋರಿಸ್ಬೇಕಂತ ಲೈಟ್ ಹತ್ರ ಈಗ ತೋರಿಸ್ತಾ ಇದ್ದೀನಿ. ವೈಬ್ರೇಷನ್ ಎಲ್ಲ ನೋಡ್ಕೊಳ್ಳಿ ಸರಿನಾ. ಅದು ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಲಾಲ್ ಕಟ್ ಎಲ್ಲ ನೋಡ್ಕೊಳ್ಳಿ. ಇದು ತುಂಬ ಒಳ್ಳೆ ಪೇರ್ ಸರಿನಾ. ಯಾರಾದರೂ ಶೋಕಿ ಮಾಡ್ಕೊತೀನಿ ಅಂತ ಹೇಳೋರಿಗೆ ಒಂದು ಒಳ್ಳೆ ಪೇರ್ ಅನ್ನೋದು ಇದು ಬಂದ್ಬಿಟ್ಟು ಒಳ್ಳೆ ಪೇರ್ ಆಗುತ್ತೆ ಮನೆಗೆ ಸರಿನಾ. ಗೈಸ್ ನಾನು ಆ ಗಂಡನ್ನ ತೋರಿಸಿದ್ದೀನಿ, ಹೈ ಕ್ವಾಲಿಟೀಸು ಬಾಡಿ ಪ್ಯಾಟರ್ನ ತೋರಿಸಿದ್ದೀನಿ. ಇವಾಗ ಫೀಮೇಲ್ ತೋರಿಸ್ತೀನಿ. ಇದು ಸಿಂಗಲ್ ಟೈಲ್ ಬರುತ್ತೆ ಸರಿನಾ. ಇದು ಫೀಮೇಲ್ದು. ಇದು ಬಂದ್ಬಿಟ್ಟು ಸೌರನ್ಡುಮದಲ್ಲಿ ಫೀಮೇಲ್ ಇದು ಸರಿನಾ. ಒಂದು ಒಳ್ಳೆ ಜೋಡಿನ ನೀವು ನೋಡ್ಕೊಬೋದು ಇದರಲ್ಲಿ. ಇದು ಬಂದ್ಬಿಟ್ಟು ಒಂಥರ ಬ್ಲೂ ಶೇಡಲ್ಲಿ ಬರುತ್ತೆ ಕಣ್ಣು ಮೇಲೆ ರಿಂಗ್ ಹತ್ರ ಎಲ್ಲ ಕಣ್ಣು ಹೊಡ್ಕಲು. ಆಮೇಲೆ ಇನ್ನೂ ಚಿಕ್ಕ ವಯಸ್ಸು ಇದು ಅಕ್ಕಿಗಳು. ಇವಾಗಲೇ ಹಿಂಗೈತೆ ಅಂತ ಹೇಳಿದ್ರೆ ಹೋಗ್ತಾ ಇನ್ನೂ ಸಾಕಾದಾಗ ಆಗ್ತವೆ. ಒಂದು ಒಳ್ಳೆ ಜೋಡಿ ಅಂತಲೇ ಹೇಳ್ಬೋದು ಸರಿನಾ. ಇದು ನೋಡಿ ಈ ಕ್ವಾಲಿಟಿದಲ್ಲಿ ಅಕ್ಕಿಗಳು ಬಂದ್ಬಿಟ್ಟು ನೀವು ಇದರಲ್ಲೇ ಗೊತ್ತಾಗ್ಬೋದು. ನಾನು ಅಕ್ಕಿಗಳನ್ನ ನೋಡಿ ಸೆಲೆಕ್ಟ್ ಮಾಡಾದ್ಮೇಲೆ ಅಕ್ಕಿಗಳು ಹಾಕೋದು. ಏನಕ್ಕೆ ಸುಮ್ಮನೆ ಬಂದ್ಬಿಟ್ಟು ಅಕ್ಕಿಗಳು ಹಾಕಲ್ಲ ಸರಿನಾ. ಬಾಡಿ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ. ಸೌರನ್ಡುಮದಲ್ಲಿ ಅಕ್ಕಿಗಳು ಸಿಗೋದು ರೇರು. ಅಂಥದ್ರಲ್ಲಿ ಸೌರನ್ಡುಮದಲ್ಲಿ ಫೀಮೇಲು ಆಮೇಲೆ ಇದು ಅದಕ್ಕೆ ಮೇಲೆ ಬಂದ್ಬಿಟ್ಟು ರಾಕ್ಷಸಿ ಲೈನಲ್ಲಿ ಮೇಲೆ ಹಾಕಿದ್ದಾರೆ. ಅದು ತುಂಬ ದೊಡ್ಡ ಶೋಕ್ದಾರ ಅವ್ರ ಮನೆ ಅಕ್ಕಿಗಳು ಅವೆಲ್ಲ.
ಸಿಂಗಲ್ ಟೈಲ್ ಬರುತ್ತೆ ಅಕ್ಕಿದು. ಕಾಲು ಗುಳ್ಕೊಂಡು ನೋಡಿ, ಸ್ವಲ್ಪ ಜನ ಕಾಲ್ದು ನೋಡ್ತೀರಾ, ಸೊ ಕಾಲ್ದು ತೋರಿಸ್ಬಿಡ್ತೀನಿ. ಗೈಸ್ ನೋಡಿ, ಇವಾಗ ಈ ಜೋಡಿನ ಏನು ನೋಡ್ತಾ ಇದ್ದೀರಾ, ಇದು ಪ್ರೈಸ್ ಬಂದ್ಬಿಟ್ಟು 3500 rupees ಆಗಿರುತ್ತೆ ಸರಿನಾ. ಎಲ್ಲ ಬಂದ್ಬಿಟ್ಟು 3500 ಅಲ್ಲ, ನಾನು ಜೋಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಇದರಲ್ಲಿ ತುಂಬ ರಿಸಲ್ಟ್ ಇದೆ. ಸೊ ಇದನ್ನು ಅಷ್ಟೇ, ಈ ಜೋಡಿ ಬಂದ್ಬಿಟ್ಟು ಬೇರೆ ಹತ್ರ ಸಿಕ್ಕಿದ್ರೆ ಆರಾಮಾಗಿ 5000-6000 ಅಂತ ಹೋಗ್ಬಿಟ್ಟಿರ್ಬೋದು ಈ ಜೋಡಿ ಸರಿನಾ. ನಾವು ಬಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ ನಿಮಗೆ ಒಳ್ಳೆ ಅಕ್ಕಿಗಳು ಸಿಗೋದು ಅನ್ನೋದು ಬಂದ್ಬಿಟ್ಟು ನನ್ನ ಉದ್ದೇಶ ಸರಿನಾ. ಯಾರತ್ತಾದ್ರೂ ಅಕ್ಕಿಗಳು ಎತ್ತಿ ಮಾಡೋದವಾಗ ಕೂಡ ನನ್ನ ಮೇನ್ ಉದ್ದೇಶ ಅಕ್ಕಿಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡೋದು ನಾನು ಸರಿನಾ. ನೋಡ್ಕೊಳ್ಳಿ, ಜೋಡಿ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಯಾರು ಎತ್ಕೊಂಡು ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಮನೆಗಂತ ಒಂದು ಒಳ್ಳೆ ಜೋಡಿ ಆಗುತ್ತಿದ್ದು. ಸೊ ನೆಕ್ಸ್ಟ್ ಪೇರ್ಗೆ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ನೀವು ಇನ್ನೊಂದು ಒಳ್ಳೆ ಪೇರೆ ನೋಡ್ಕೊಬೋದು, ಆನೆಕಲ್ ರೇಗ್ದಾರು. ಆಮೇಲೆ ಮತ್ತೆ ಇಂಪೋರ್ಟ್ ಮಾಡ್ಕೋರೆ ಅಂತ ಒಂದು ರೋಷನ್ ಫೀಮೇಲ್ ನೋಡ್ಕೊಬೋದು. ಇದು ಇಂಪೋರ್ಟ್ ಮಾಡ್ಕೊಂಡಿರೋ ಫೀಮೇಲ್ ಇದು ಸರಿನಾ. ಇದ್ರ ಗಂಡಲ್ಲಿ 14 ಬಾಲಗಳು ಐತೆ ಸರಿನಾ, 14 ಬಾಲ ಐತೆ, ಬಾಜಿ ಜಾಸ್ತಿ. ಫೀಮೇಲ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬಾಜಿ ಕಮ್ಮಿ. ಸೊ ಹಂಗ್ ಬಂದ್ಬಿಟ್ಟು ಅವ್ರು ಮ್ಯಾಚ್ ಮಾಡಿದ್ದಾರೆ. ಸೊ ಫಸ್ಟ್ ಗಂಡ ಐಸೇನು, ಆಮೇಲೆ ಅದ್ರ ಬಂದ್ಬಿಟ್ಟು ಬಾಡಿ ಪ್ಯಾಟರ್ನ್ ತೋರಿಸ್ತೀನಿ ಬಂದ್ಬಿಟ್ಟು ಆನೆಕಲ್ ರೇಗ್ದಾರ್. ಸೊ ಗೈಸ್ ಇದು ಆನೆಕಲ್ ರೇಗ್ದಾರ್ದು ಗಂಡ ಐಶೇನ್ ಇದು ಸರಿನಾ. ಒಳ್ಳೆ ರಿಂಗು ಎಲ್ಲ ನಿಮಗೆ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ಕೊಳ್ಳಿ ಕಣ್ಗಳೆಲ್ಲ ಸರಿನಾ. ಕಣ್ಗಳು ನೋಡ್ತಾನೆ ಗೊತ್ತಾಗೋದು ನಿಮಗೆ, ಗುಂಟಲ್ಲ ಇದ್ರದ್ದು ಕೂಡ. ಸೊ ನೆಕ್ಸ್ಟು ಬಾಡಿ ಪ್ಯಾಟರ್ನ್ಗೆ ಹೋಗೋಣ. ಅನೇಕಲ್ ರೇಗ್ದಾರಲ್ಲಿ ರೇಗ್ಗಳು ನೋಡ್ಕೊಬೋದು, ಮತ್ತು ರೆಕ್ಕೆ ಬಾಡಿ ಪ್ಯಾಟರ್ನ್ ಎಲ್ಲ ನೀವು ನೋಡ್ಕೊಬೋದು. ಸೊ 14 ಬಾಲ ಬರುತ್ತದೆ ಇದು ಸರಿನಾ. 1 2 3 4 5 6 7 8 9 10 11 12 13 ಇನ್ನೊಂದು ಒಂದೆಲ್ಲ ಮಿಸ್ ಮಾಡಿಬಿಡ್ತೀನಿ. ಇದು ಇಲ್ಲೈತೆ ಕೆಳಗಡೆ, ಅದು ರೆಕ್ಕೆ ಒದರ್ಸ್ಕೊಂಡಿರೋ ಐತೆ. 14 ಬಾಲ ಆಯ್ತು ಇದಕ್ಕೆ ಸರಿನಾ. ಬಾಜಿ ಜಾಸ್ತಿ, ಫೀಮೇಲಲ್ಲಿ ಬಾಜಿ ಕಮ್ಮಿ. ನೆಕ್ಸ್ಟ್ ಫೀಮೇಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಬೇಸ್ ನೆಕ್ಸ್ಟ್ ಇದು ಇಂಪೋರ್ಟ್ ಮಾಡ್ಕೊಂಡಿರುವಂಥ ಫೀಮೇಲ್ ಇದು ಸರಿನಾ. ಇಂಪೋರ್ಟ್ ಅಂತ ಹೇಳಿದ್ರೆ ಬೇರೆ ಸೈಡಿಂದ ತರಿಸ್ಕೊಂಡಿರೋದು, ನಮ್ಮ ಕರ್ನಾಟಕಕ್ಕೆ ಬೇರೆ ಸೈಡಿಂದ ತರಿಸ್ಕೊಂಡಿರೋ ಫೀಮೇಲ್ ಇದು. ಸೊ ಅದ್ರದ್ದು ಕಣ್ಣು ಎಲ್ಲ ನೋಡ್ಕೊಳ್ಳಿ, ಒಡ್ಕೊಳ್ಳು ರಿಂಗು. ಗೈಸ್ ಅಕ್ಕಿದಲ್ಲಿ ಅನಾರಿ ಇರಲೇಬೇಕಂತ ಹೇಳ್ತೀನಿ ನೋಡಿ. ಅಕ್ಕಿದಲ್ಲಿ ಅನಾರಿ ಏನಕ್ಕೆ ಅಂತ ಹೇಳಿದ್ರೆ ಚೋರಿ ಲೈನು ಸರಿನಾ. ಅಕ್ಕಿ ಮನೆಯಲ್ಲಿ ಕರೆಕ್ಟಾಗಿ ಎಲ್ಲೂ ಮನೆ ಬಿಟ್ಟು ಹೋಗ್ಬೇಡ್ದು ಅಂತ ಹೇಳ್ಬಿಟ್ಟು ಚೋರಿ ಲೈನ್ನ ಬಂದುಬಿಟ್ಟು ಒಂದು ಗೋಲ್ ಶೇಡ್ಗೆ ಇರಲಿ ಅಥವಾ ಇದಕ್ಕೆ ಇರಲಿ ಅನಾರಿ ಬಂದುಬಿಟ್ಟು ಮುಖ್ಯ ಸರಿನಾ. ನೀವು ಜೋಡಿ ಹಾಕುವಾಗ ಅನಾರಿ ಇದ್ದರೆ ಮನೆ ಮೇಲೆ ಅಕ್ಕಿಗಳು ನಿಲ್ತಾವೆ, ಹಂಗಿಲ್ಲ ಅಂತ ಹೇಳಿದ್ರು ನಿಲ್ತಾವೆ, ಇಲ್ಲ ಅಂತಿಲ್ಲ. ಆದರೆ ಇದರಲ್ಲಿ ಬಂದುಬಿಟ್ಟು ಮನೆ ಬಿಟ್ಟು ಹೋಗ್ದಿರಾ ಸಿಂಪ್ಟಮ್ಸ್, ಇದು ಮನೆ ಬಿಟ್ಟು ಹೋಗ್ದಿರಾ ಅಂತ ಸಿಂಪ್ಟಮ್ಸ್ ಇದರಲ್ಲಿ ಇರುತ್ತೆ ಸರಿನಾ. ರೋಷನ್ ಇದು ಬಂದ್ಬಿಟ್ಟು ನೋಡಿ, ಇದು ಬಾಜಿ ಕಮ್ಮಿ ಇರುತ್ತೆ ಸರಿನಾ. ಕಾಲುಗಳು ನೋಡ್ಕೊಳ್ಳಿ. ಈ ಆನೆಕಲ್ ರೇಗ್ದಾರ್ ಮೇಲು ಮತ್ತೆ ಈ ರೋಷನ್ ಫೀಮೇಲು, ಈ ಜೋಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಕರೆಕ್ಟಾಗಿ ಬಂದ್ಬಿಟ್ಟು 3500 ಅಂತ ಹೇಳಿದ್ದಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಬ್ರದರ್ ಅಂತ ಹೇಳಿದ್ದಕ್ಕೆ 3500 rupees ಮಾಡ್ಕೊಡ್ತೀವಿ. 3000 rupees ಮಾಡ್ಕೊಟ್ಬಿಡ್ತೀನಿ. 500 rupees ಆಫರ್ಸ್ ನಿಮ್ಮ ಸೈಡಿಂದ ಬಂದಿರೋರ್ಗೆ ಅಂತ ಹೇಳಿದ್ದಾರೆ. ಸೊ ನೀವು ಅದನ್ನ ಕೂಡ ಯೂಸ್ ಮಾಡ್ಕೊಬೋದು. ಲಾಸ್ಟ್ ಜೋಡಿದು ಹೇಳೋದು ಮರ್ತೋಗಿ ಅವ್ರು 4500 ಹೇಳಿದ್ದಕ್ಕೆ ಇಲ್ಲ ಬ್ರದರ್ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿ, ಅಷ್ಟು ಬಜೆಟ್ ಅಂತಂದ್ರೆ ಈಸ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾರೆ. ಅವ್ರೇನು ಹೇಳಿದ್ರು ಅಂದ್ರೆ ಬ್ರೋ ಒಳ್ಳೆ ಅಕ್ಕಿ ರೇಟ್ ಇಷ್ಟೇ ಇರುತ್ತೆ. ಬೇರೆ ಮಾರ್ಕೆಟಲ್ಲಿ ಅಕ್ಕಿ ಹೋಗಿದ್ರೆ 6K ಆದರೂ ಹತ್ರ 6K 5K ಹತ್ರ ಹೋಗುತ್ತೆ. ನಾನು ಬಂದು ಮಿನಿಮಮ್ ಆದರೂ ನಾನು ಇಷ್ಟು ಹೇಳಿದ್ದೀನಿ. ಇಲ್ಲ ಬರೀ ಲಾಸ್ಟ್ ಒಂದು ರೇಟ್ ಮಾಡ್ಕೊಡಿ ಅಂತ. ಸರಿ ಲಾಸ್ಟ್ 3500 ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ರೀಸನಬಲ್ ಆಗಿ ಸರಿ ನಾ 3500 ಒಂದು ಒಳ್ಳೆ ಜೋಡಿ ತುಂಬ ವರ್ತೆ. ಸಿಂಗಲ್ ಅಕ್ಕಿಗಳನ್ನೇ 5000 ಅಂತ ಸೇಲ್ ಮಾಡೋ ಅಂತ ಪರಿಸ್ಥಿತಿ ಕೂಡ ಇವಾಗ ನೀವು ನೋಡಿರ್ಬೋದು. ಇನ್ಸ್ಟಾಗ್ರಾಮ್ ಒಂದಕ್ಕಿಂತ 5000 ಹತ್ರ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಅದು ಅವ್ರ ಅಕ್ಕಿಗಳು ಅವ್ರ ಇಷ್ಟ, ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಸೊ ಈ ಜೋಡಿ ಪ್ರೈಸ್ ಏನಿದೆ 3500 ಹೇಳಿದ್ದಾರೆ, 3000 rupees ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಸರಿನಾ. ನೆಕ್ಸ್ಟ್ ಅಕ್ಕಿಗಳು ಹೋಗೋಣ ಬನ್ನಿ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸಬ್ಜಾ ಪಿಲಾಂಕದಲ್ಲಿ ಗಂಡು ಆರಿರೋ ಗಂಡು, ರಿಸಲ್ಟ್ ಇರೋ ಗಂಡು 100% ರಿಸಲ್ಟ್ ಇದೆ. ಆರಿರೋ ಗಂಡು ಅದಕ್ಕೆ ಬಂದ್ಬಿಟ್ಟು ಒಂದು ಚೀನಿ ಫೀಮೇಲ್ ಹಾಕಿದೆ. ಇದ್ರಲ್ಲಿ ಮರಿಗಳು ಬಂದ್ಬಿಟ್ಟು ನಿಮ್ಗೆ ಬೂರಿಗಳಲ್ಲಿ ಬರ್ಬೋದು ಸರಿನಾ. ಬೂರಿಗಳಲ್ಲಿ ಬರ್ಬೋದು, ಸಬ್ಜಾಗಳಲ್ಲೇ ಬರ್ಬೋದು, ಚೀನಿಗಳಲ್ಲೂ ಬರ್ಬೋದು. ಆದರೆ ಮೇಯ್ನು ಸಬ್ಜಾಗೆ ಚೀನಿಗಳಿಗೆ ಬೂರಿಗಳಲ್ಲಿ ಬರ್ತಾವೆ ಮರಿಗಳು. ನಮ್ಗೆ ಸಬ್ಜಾಗಳು ಸಿಗೋದು ರೇರ್ ಅಂತ ಹೇಳಿದ್ರೆ ಸಬ್ಜಾಗಳಲ್ಲಿ ಪಿಲಾಂಕಗಳು ಸಿಗಿದೆ ಗಂಡು. ಸೊ ನೋಡ್ಕೊಳ್ಳಿ, ತೋರಿಸ್ತೀನಿ ಫಸ್ಟ್ ನಿಮಗೆ ಸರಿನಾ. ಈ ಫೀಮೇಲ್ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಜೋಡಿ ಸರಿನಾ. ಗೈಸ್ ನೀವು ನೆಕ್ಸ್ಟ್ ನೋಡ್ಕೊಬೋದು ಸಬ್ಜಾ ಪಿಲಾಂಕ ಸರಿನಾ.
ಆ ಗ್ರೀನ್ ಶೇಡ್ ಅನ್ನೋದು ಕೂಡ ನೀವು ಅದರಲ್ಲಿ ಅಬ್ಸರ್ವ್ ಮಾಡ್ಕೊಬೋದು ಸರಿನಾ. ಅಕ್ಕಿ ಬಂದ್ಬಿಟ್ಟು ಆರಿರೋ ಅಕ್ಕಿ ಇದು ಸರಿನಾ. ನಾನು ಅಕ್ಕಿ ಆರಿರೋ ಅಕ್ಕಿಯನ್ನು ಹೇಳೋದೇ ಬೇಡ, ನೀವು ಕ್ವಾಲಿಟೀಸ್ ನೋಡಿ ಗೊತ್ತಾಗ್ಬೋದು ನಿಮ್ಗೆ ಅಕ್ಕಿಗಳು ಸರಿನಾ, ಎಂಥ ಅಕ್ಕಿಗಳು ಏನು ಅಂತ. ಸೊ ಬಾಡಿ ಪ್ಯಾಟರ್ನ್ ನೋಡಿ, ಕ್ಲೀನ್, ಅಕ್ಕಿನ ಮುಟ್ಟು ಕೂಡ ಇಲ್ಲ ಅವರು, ಒಳಗಡೆ ಊಟ ಹಾಕಿರೋ ಥರ ಐತೆ, ಅಷ್ಟು ಕ್ಲೀನಾಗೈತೆ. ತಿರಿಗಳು ನೋಡ್ಕೊಳ್ಳಿ ಇದ್ದದ್ದು ಎಷ್ಟು ಉದ್ದ ಆಯ್ತೈತಲ್ಲ. ಯಾರೋ ನನಗೆ ಒಂದು ಶೋಕದಲ್ಲಿರೋದು ನೆನಪು, ಈ ಫಸ್ಟ್ ತಿರಿ ಬಂದ್ಬಿಟ್ಟು ಈ ರೇಂಜ್ಗೆ ಇರಬೇಕು, ಸೆಂಟ್ರ್ ತಿರಿ ಬಂದ್ಬಿಟ್ಟು ಉದ್ದ ಇರಬೇಕು, ತಿರ್ಗಾ ಈ ತಿರಿ ಏನು ಬರೋದೆ ತಿರ್ಗಾ ಇದಕ್ಕೆ ಈಕ್ವಲ್ ಆಗಿರಬೇಕು ಅನ್ನೋ ಥರ ನಾನು ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ನೋಡಿದ್ದೆ ಅವ್ರು ಹೇಳೋದು. ಇವಾಗ ಈ 3 ತಿರಿಗಳು ಬರೋದಲ್ಲ ಮೇನ್ ತಿರಿ, ಈ 3 ತಿರಿದಲ್ಲಿ ಇವಾಗ ನೋಡಿ ಸೆಂಟ್ರ್ ತಿರಿ ಉದ್ದ ಬರಬೇಕು, ಈ ಈ ಫಸ್ಟ್ ತಿರಿ ಏನು ಬರುತ್ತೆ ಇದು ಬಂದ್ಬಿಟ್ಟು ನಾರ್ಮಲ್ ಈ ರೇಂಜ್ಗೆ ಇರಬೇಕು, ಇದು ಕೂಡ ಅಷ್ಟೇ ಇದಕ್ಕೆ ಒಂದಂದರೆ ಈ ಈಕ್ವಲ್ ಆಗಿ ಬರಬೇಕು. ಇಂಥ ಅಕ್ಕಿಗಳು ಒಳ್ಳೆ ಅಂದರೆ ಆರು ಅಕ್ಕಿಗಳು ಬಂದ್ಬಿಟ್ಟು ಆ ಥರ ಸಿಂಪ್ಟಮ್ಸಲ್ಲಿ ಬಾಡಿ ಪ್ಯಾಟರ್ನ್ ಇವಾಗ ನೋಡ್ಕೊಳ್ಳಿದ್ದು. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಚೀನಿ ವೈಟ್ ಐಸಲ್ಲಿ ತುಂಬ ಒಳ್ಳೆ ಫೀಮೇಲ್ ಇದು ಕೂಡ, ಇದಕ್ಕೂ 14 ಬಾಲ ಇದೆ. ಇದು ಒಂದು ಒಳ್ಳೆ ಜೋಡಿನೇ ಅನ್ಬೋದು. ಇದು ಒಂದು ಒಳ್ಳೆ ಜೋಡಿ ಹೇಳೋದಕ್ಕಿಂತ ಇರೋದೆಲ್ಲ ಒಳ್ಳೆ ಜೋಡಿನ ಅಂತಲೇ ಹೇಳ್ಬೋದು ಸರಿನಾ. ಲಾಸ್ಟ್ ಟೈಮ್ದೆಲ್ಲ ಆಗ್ತಿರೋದೆಲ್ಲ ಇವ್ರ ಅಕ್ಕಿಗಳೇ, ಇವ್ರ ಮನೆ ಅಕ್ಕಿಗಳೇ ಸರಿನಾ. ಇದೆಲ್ಲ ನಾನು ನೋಡಿ ಅವ್ರ ಮನೆಗೆ ನನಗೆ ಓಕೆ ಆಗಿ ಇವ್ರದ್ದು ಮಾತ್ರ, ನೀವು ನಂಬಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ 2 ಪ್ರಮೋಷನ್ನ ಕೂಡ ಅಂದರೆ ಅಕ್ಕಿಗಳ್ದೆ ಸೇಲ್ ವಿಡಿಯೋ ಇದೆ, ಒಂದು ಪ್ರಮೋಷನ್ ವಿಡಿಯೋ ಹತ್ರ ಇದಾಗುತ್ತೆ. ಅವ್ರ ಮನೆ ಅಕ್ಕಿಗಳು ನೋಡಿ ನನಗೆ ಇಷ್ಟ ಆಗ್ದಿರಾ ಅಂದರೆ ಅವ್ರು ಆಲ್ರೆಡಿ 2 ಲಾಟ್ನ ರಿಜೆಕ್ಟ್ ಮಾಡಿದ್ದೀನಿ ವಿಡಿಯೋ ಮಾಡಿದಿರಾ ಸರಿನಾ. ಇವ್ರ ಮನೆಯಲ್ಲಿ ನನಗೆ 100% ರಿಸಲ್ಟ್ಸ್ ಕಾಣಿಸ್ತಿದೆ, ಪ್ಲಸ್ ಜೆನ್ಯೂನ್ ಆಗಿದೆ ಸರಿನಾ. ಸೊ ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕು. ಇಲ್ಲ ಅಂತ ಹೇಳಿದ್ರೆ ಒಂದು ವಿಡಿಯೋ ಕೂಡ ಹಾಕಿದೆ, ಇಲ್ಲಾದ್ರೆ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ರೆ ಅವ್ರು ನೋಡಿ ಎಷ್ಟು ಕಾಲ್ಸ್ ಬರುತ್ತೆ. ಆದರೆ ಕೂಡ ನನಗೆ ಮೇನ್ ಅಕ್ಕಿಗಳು ಮುಖ್ಯ, ಅಕ್ಕಿಗಳು ರಿಸಲ್ಟ್ ಇರಬೇಕು, ನಾನು ಕೊಟ್ಟಿರೋ ಜಾಗದಲ್ಲೆಲ್ಲ ಚೆನ್ನಾಗಿರಬೇಕು ಸರಿನಾ. ಯಾಕಂದರೆ ನಾನು ನಂಬಿ ಇಸ್ಕೊಂಡ್ರೆ ಅಕ್ಕಿಗಳು, ಅಕ್ಕಿ ಫೀಮೇಲ್ಗೆ 14 ಬಾಲ ಸರಿನಾ, ಸಬ್ಜಾ ಪಿಲಾಂಕ ಮೇಲು, ಚೀನಿ ಫೀಮೇಲು. ಸೊ ಇದು ಬಂದ್ಬಿಟ್ಟು ಒಂದು ಜೋಡಿ ಒಳ್ಳೆ ಜೋಡಿ ಅಂತಲೇ ಹೇಳ್ಬೋದು. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಪೇರ್ ಇರೋದ್ರಲ್ಲೆಲ್ಲ ಕೂಡ. ಸೊ ಇದಕ್ಕೆ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 3500 ಅಂತ ಹೇಳ್ತಾವ್ರೆ. ಸೊ ನಮ್ಮ ಸೈಡಿಂದ ಬಂದರೆ 3000 rupees ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಇಲ್ಲಾದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಲಾಸ್ಟ್ 2900 ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು 2900 ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ತುಂಬ ಯಾಕಂದ್ರೆ ಈ ಗಂಡು ಒಂದೇ ಕೂಡ ನಿಮ್ಗೆ ಬೇಕಂದ್ರೆ 2500 ಕೂಡ ಹೋಗ್ಬಿಡುತ್ತೆ ಆಗಿರೋ ಗಂಡು, ಆದರೆ ಕೂಡ ಪರವಾಗಿಲ್ಲ ಕಮ್ಮಿಗೆ ಸಿಗ್ಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು 2900ಗೆ ಅಕ್ಕಿ ಬಂದ್ಬಿಟ್ಟು ಮಾಡ್ಕೊಡ್ತಾರೆ ನಿಮಗೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಕ್ರೀನ್ಶಾಟ್ ಎತ್ತಿ ನಿಮ್ಗೆ ಯಾವ್ಯಾವ ಜೋಡಿಗಳು ಇವಾಗ ನಾನು ತೋರಿಸ್ತಾ ಇದೀನೋ ಆ ಸ್ಕ್ರೀನ್ಶಾಟ್ನ ಕಳಿಸ್ಬಿಟ್ಟು ನೀವು ಡೈರೆಕ್ಟ್ ವಾಟ್ಸಪ್ಗೆ ನೀವು ಕಳಿಸ್ಬೋದು. ಅವೈಲಬಲ್ ಇದ್ರೆ ಅವೈಲಬಲ್ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ಇದನ್ನ ಕೂಡ. ನೆಕ್ಸ್ಟ್ ಅಕ್ಕಿಗಳಿಗೆ ಹೋಗೋಣ ಬನ್ನಿ. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು HMTದಲ್ಲಿ ಬಂದಿರೋ ರೇಗ್ಡರ್ ಜೋಡಿಗಳನ್ನು ತೋರಿಸ್ತೀನಿ ನೋಡಿ. ಒಳ್ಳೆ ಜೋಡಿ ಅಂತಲೇ ಹೇಳ್ಬೋದು ಇದನ್ನ. ನೀವು HMTಗಳಲ್ಲಿ ಬಾಲ್ಯದಲ್ಲಿ ದಬ್ಬ ಬರಬೇಕು ಅಂತ ಕೂಡ ಹೇಳ್ತಾರೆ. ಸೊ 2 ಬಾಲ ಸೈಡು ಲಾಸ್ಟ್ ಟೈಮ್ ನಮ್ಮ ಧಾರವಾಡಲ್ಲಿ ಅವರು ಬಸವರಾಜ್ ಸರ್ ಅವರೆಲ್ಲ ಹೇಳಿರೋದು ನೋಡಿ, ಅದೇ ಸಿಂಪ್ಟಮ್ ಏನಂದ್ರೆ ಬಾಲ 2 ಅಂದರೆ ಲಾಸ್ಟ್ ಬಾಲದಲ್ಲಿ ನಿಮಗೆ ಬಿಳಿ ಬಣ್ಣ ಬರಬೇಕು ಲೈಟಾಗಿ 2 ಬಾಲಾಗೆ. ಸೊ ಇಲ್ಲಿ ಬಂದಿದೆ ದಬ್ಬೆ ಬಂದ್ಬಿಟ್ಟು ಬರಬೇಕು. ಸೊ ಕಾಲ ಹತ್ರ ಬಂದ್ಬಿಟ್ಟು ರಿಂಗ್ ಕೂಡ ಬರಬೇಕು. ಸೊ HMTದಲ್ಲಿ ಬಂದಿರೋ ಒಂದು ರೇಗ್ ಜಾತ್ ಬಂದಿದ್ದು ಜೋಡಿನೇ HMTಗಳಲ್ಲಿ ಬಂದಿರೋದು ಅಂತ ಹೇಳಿದ್ರು. ಸೊ ನೋಡಿ ಇದೊಂದು ಪೇರ್ ಆಗಿರುತ್ತೆ ಸರಿನಾ. ಇದನ್ನೂ ಒಂದು ರಿಸಲ್ಟೆಡ್ ಇರೋ ಪೇರೆ, ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ, ಅದು ದಪ್ಪ ಒಂದು ಮುಂದೆ ಎದೆ ಕೂಡ ನೋಡ್ಕೊಳ್ಳಿ. ಸೊ ಈ ಪೇರ್ ಬಂದ್ಬಿಟ್ಟು ಒಂದೊಂದಾಗಿ ತೋರಿಸ್ಬಿಟ್ಟು ಮಾತಾಡ್ತೀನಿ. ನಾನು ಫಸ್ಟ್ ಗಂಡನ್ನು ತೋರಿಸ್ತೀನಿ ಐಸೇನು. ಸ್ಪೇಸ್ ಹಾಕಿದ ಕಣ್ಣೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. HMTದಲ್ಲಿ ಬಂದಿರೋ ರೇಗ್ದಾರ್ ಗಂಡಿದು, ತುಂಬ ಒಳ್ಳೆ ಗಂಡು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಆ ರೇಗ್ಗಳು ನೋಡ್ಕೊಳ್ಳಿ, ಡಾರ್ಕ್ ರೇಗ್ಗಳು ಬರುತ್ತೆ ಸರಿನಾ. ಕಾಲು ನೀವು ಅಬ್ಸರ್ವ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡ್ಕೊಳ್ಳಿ ಫೀಮೇಲ್ ಐಸೇನು. HMT ರೇಗ್ದರಲ್ಲಿ ಇದು ಫೀಮೇಲ್ ಐಸನ್. ಇದು ಬಾಡಿ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ. ಗೈಸ್ ಇದನ್ನ ಬಂದ್ಬಿಟ್ಟು ಬಂಕ್ಸಲ್ಲಿ ಇದು ಬಂದ್ಬಿಟ್ಟು, ಸೊ
ಸೊ ಇದ್ರದ್ದು ಬಂದ್ಬಿಟ್ಟು ಏನು ಮೇನ್ ಇದ್ರ ಪ್ರೈಸಿಂಗ್ ಹೋಗ್ಬಿಡೋಣ ಸರಿನಾ. ಈ ನಾರ್ಮಲ್ HMTಗಳಲ್ಲಿ ಗಂಡುಗಳೇ ಇರಲಿ ಆ ಸಿಂಗಲೇ ಇರಲಿ ಒಂದೊಂದು 3,500 ಅದು ನಿಂತ್ಕೊಂಡು ಸ್ಟೇಜ್ ನೋಡಿ ಇದೆಲ್ಲ ಸರಿನಾ. ಇದು ಬಂದ್ಬಿಟ್ಟು ಫಸ್ಟ್ ಜೋಡಿ ಪ್ರೈಸ್ ಬಂದ್ಬಿಟ್ಟು ಅವರು 4,500, ಲಾಸ್ಟ್ ಬಂದ್ಬಿಟ್ಟು 3,000 rupees ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದೊಂದು ಅಕ್ಕಿನ ಇದು ಬಂದ್ಬಿಟ್ಟು ಅಂದರೆ 3,000 rupeesಗೆ ಹೋಗುವಂಥ ಅಕ್ಕಿಗಳು ಇದೆಲ್ಲ. ಸರಿ ಜೋಡಿನ ಬಂದ್ಬಿಟ್ಟು ನಿಮ್ಗೆ ಕಮ್ಮಿ ಸಿಗಲಿ. ಇವಾಗ ಎಷ್ಟು 3,000 rupeesಗೆ ನಿಮ್ಗೆ ಒಂದು ಪೇರ್ ಸಿಗ್ತಾ ಇದೆ ಸರಿ. ನಾವು ಒಂದೊಂದು ಅಕ್ಕಿ 1,500 ಸಿಗ್ತಾ ಇದೆ. ಮಾರ್ಕೆಟಲ್ಲಿ ಇಸ್ಕೊಳೋ ರೇಟ್ ಇಟ್ಕೊಂಡು ಕಮ್ಮಿನೇ ಬೀಳ್ತಾ ಇದೆ ನನಗೆ ನನಗೆ ಗೊತ್ತಿರೋ ಪ್ರಕಾರ. 1,500 ಒಂದು ಅಕ್ಕಿ ಅಂತ ಹೇಳಿದ್ರೆ ನಿಮ್ಗೆ ವರ್ತೆ ಅಂತಲೇ ಹೇಳ್ಬೋದು ನಾನು. ಸೊ ಇದು ಬಂದ್ಬಿಟ್ಟು ಅವರಲ್ಲಿರೋ ರೇಟ್ಗಿಂತ ನಾನು ಬಂದ್ಬಿಟ್ಟು ಇನ್ನೂ 1,000 rupees ಕಮ್ಮಿನೇ ಅಂದರೆ 1,500 ಕಮ್ಮಿ ಮಾಡಿ 1,000 rupees ಕಮ್ಮಿ ಆಗಿದೆ. 3,000 rupees ಪೇರ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಬೇಕಿದ್ದವರು ಒಂದು ಒಳ್ಳೆ ಜೋಡಿ HMTಗಳಲ್ಲಿ ಯಾವ್ದಾದ್ರು ಮನೇಲಿ ಇಟ್ಕೊಬೇಕಂತ ಹೇಳಿದ್ರೆ ಒಂದು ಒಳ್ಳೆ ಜೋಡಿ ಅಂತ ಹೇಳ್ಬೋದು HMT ರೇಟ್ಗಳಲ್ಲಿ. ಸೊ ನೆಕ್ಸ್ಟ್ ಪೇರ್ಗೆ ಹೋಗೋಣ ಬನ್ನಿ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಬಿಳಿ ಬಾಲ ತಾಮ್ರಾಲು, ಆಮೇಲೆ ರೋಷನ್ ಫೀಮೇಲು, ಇದು ಒಂದು ಜೋಡಿ ಆಗಿರುತ್ತೆ. ಇದು ಒಂದು ಒಳ್ಳೆ ಜೋಡಿ. ನಾನು ನೋಡಿ ಒಂದೊಂದು ಜೋಡಿ ತೋರಿಸ್ತಾ ಇರೋವಾಗ ನಿಮಗೆ ಅನ್ಸ್ಬೋದು ಯಾವ ಜೋಡಿನೂ ಕಮ್ಮಿ ಅನ್ಸಲ್ಲ ಅಂತ ಜೋಡಿಗೆ ಸರಿ. ನಾವು ಒಂದು ಜೋಡಿಗೂ ಒಂದು ಜೋಡಿ ಟಫ್ ಕೊಡುತ್ತೆ. ಸೊ ಇದು ಒಂದು ಒಳ್ಳೆ ಜೋಡಿನೇ. ಒನ್ ಆಫ್ ದಿ ಎಲ್ಲ ತೋರಿಸೋ ಅಕ್ಕಿಗಳೆಲ್ಲ ಚೆನ್ನಾಗಿತ್ತು. ಒಂದು ಅಕ್ಕಿದಲ್ಲಿ ಏನು ಕ್ವಾಲಿಟಿ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ನೀವು. ಸೊ ಅಂಥ ಜೋಡಿಗಳಿಂದ ನೋಡ್ಕೊಬೋದು ನೀವು. ಬಿಳಿ ಬಾಲ ತಾಮ್ರಾಲು, ರೋಷನ್ ಫೀಮೇಲು. ಸೊ ಇದು ಬಂದ್ಬಿಟ್ಟು ಐಸೈನೆಲ್ಲ ನಿಮಗೆ ಬಾಡಿ ಪ್ಯಾಟರ್ನೆಲ್ಲ ತೋರಿಸಿ ಮಾತಾಡ್ತೀನಿ ಗೈಸ್. ನೋಡಿ ಇದು ಕಣ್ಣು ಐಸೈನೆಲ್ಲ ನೋಡಿ ಲೈನು ಇದೆಲ್ಲ ಬಂದ್ಬಿಟ್ಟು. ಇಂಥ ಅಕ್ಕಿಗಳು ಬಂದ್ಬಿಟ್ಟು ಎಲ್ಲಿ ಸೇಲಿಗೆ ಸಿಗುತ್ತೆ ಅಲ್ಲಿ. ಇಂಥ ಅಕ್ಕಿಗಳೆಲ್ಲ ಇಕ್ಕಿದ್ರೆ ಅವರೆಲ್ಲ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾರೆ. ಆದರೆ ಇವ್ರು ಬಂದ್ಬಿಟ್ಟು ಇವ್ರ ಉದ್ದೇಶನೂ ಒಂದೇ ಇದೆ, ನನ್ನ ಉದ್ದೇಶನೂ ಒಂದೇ ಇದೆ. ಸೊ ನಿಮಗೂ ಒಳ್ಳೇದಾಗಬೇಕು, ಎಂಡ್ ಆಫ್ ದ ನಿಮಗೂ ಒಳ್ಳೇದಾಗಬೇಕು, ನಮ್ಮದು ಒಳ್ಳೇದಾಗಬೇಕು ಅಷ್ಟೇ. ಅದು ಹೆಂಗೆ ಅದು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ನಾವು ಬಿಳಿ ತಾಮ್ರಾಲಿ ಅಂತ ಏನು ಕರಿತೀವಿ ಅಂತ, ಬಿಳಿ ಬಾಲ ತಾಮ್ರಾಲಿ ಅಂತ ಕರಿತೀವಿ ಅಂದರೆ ನೋಡಿ ಆಲ್ಮೋಸ್ಟ್ ನಮ್ಮ ತಾಮ್ರಾಲುಗಳಲ್ಲಿ ಇದರಲ್ಲಿ ಕಲರ್ ಬರುತ್ತೆ. ಅಂದರೆ ಬ್ರೌನೇ ಇರಲಿ ಅಥವಾ ಪ್ಯಾಚಸ್ ಇರಲಿ ಬರುತ್ತೆ. ಸೊ ಇದಕ್ಕೆ ಫುಲ್ ಬಿಳಿ ಬಾಲ ಬಂದುಬಿಟ್ಟಿರುತ್ತೆ. ಸೊ ಬಿಳಿ ಬಾಲ ಅಲ್ಲಿ ತಾಮ್ರಾಲು, ಬಿಳಿ ತಾಮ್ರಾಲು ಗೈಸ್. ನೆಕ್ಸ್ಟ್ ಬಂದುಬಿಟ್ಟು ರೋಷನಲ್ಲಿ ಫೀಮೇಲು ಸರಿನಾ. ಕಣ್ಣಲ್ಲಿ ಅದೆಲ್ಲ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಫೀಮೇಲ್. ಇದು ಕೂಡ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಅಲ್ಲೇ ಬಣ್ಣ ಬರುತ್ತೆ. ಇದು ಕೂಡ ವೈಬ್ರೇಷನ್ ಎಲ್ಲ ಕೈಯಲ್ಲೇ ನಡೀತಾ ಇರ್ತದೆ. ಇನ್ನು ನಿಮ್ಗೆ ವೈಬ್ರೇಷನ್ ಗೊತ್ತಾಗ್ತಾ ಇಲ್ವೋ ಇಲ್ಲ ಗೊತ್ತಿಲ್ಲ. ಬಾಲ ಕೂಡ ನೋಡ್ಕೊಳ್ಳಿ. ಕಾಲು ಗೈಸ್. ಈ ಜೋಡಿ ಬಂದ್ಬಿಟ್ಟು ಅವರು 3,500 ಅಂತ ಹೇಳಿದ್ರು. ಲಾಸ್ಟ್ ಬಂದ್ಬಿಟ್ಟು ನಿಮ್ಮ ಸೈಡಿಂದ ಬಂದರೆ 3,000 rupees ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಕೂಡ ನೀವು ಯೂಟಿಲೈಸ್ ಮಾಡ್ಕೊಬೋದು ಸರಿನಾ. ಈ ಜೋಡಿ ಬಂದ್ಬಿಟ್ಟು 3,500 3,000 ಗೈಸ್. ಎಲ್ಲ ರೇಟಲ್ಲಿ ಇರೋದೆಲ್ಲ ವರ್ತೆ. ಯಾಕಂದರೆ ನಾನು ಬಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಒಳ್ಳೆ ಅಕ್ಕಿಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಸರಿನಾ. ಸೊ ನೋಡಿ ಯಾವ ಜೋಡಿಗಳು ಕಮ್ಮಿ ಇಲ್ಲ ಸರಿನಾ. ಒಂದೊಂದು ಜೋಡಿದಲ್ಲಿ ಒಂದೊಂದು ಏನು ಹೇಳೋದು ಅಂತಂದ್ರೆ ಒಂದೊಂದು ಕ್ವಾಲಿಟೀಸ್ ಇರುತ್ತೆ ಸರಿನಾ. ಒಂದರಲ್ಲಿ ಬಂದ್ಬಿಟ್ಟು ಒಂಥರ ಆಟ ಇರುತ್ತೆ, ಇನ್ನೊಂದರಲ್ಲಿ ಬಂದ್ಬಿಟ್ಟು ಇನ್ನೊಂಥರ ಆಟ ಇರುತ್ತೆ. ಆದರೆ ಎಲ್ಲ ಅಕ್ಕಿಗಳು ಬಂದ್ಬಿಟ್ಟು ರಿಸಲ್ಟ್ ಇರೋ ಅಕ್ಕಿಗಳು ಸರಿನಾ. ಅದು ಬಂದ್ಬಿಟ್ಟು ಅದರಲ್ಲಿ ಫ್ಲೈಯಿಂಗ್ ವೇ ಆಫ್ ಫ್ಲೈಯಿಂಗ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಅದು ಬಿಟ್ಟು ನಿಮಗೆ ಇದರಲ್ಲಿ ಅಕ್ಕಿಗಳಲ್ಲಿ ಡಿಫ್ರೆಂಟ್ ಅಂದರೆ ಇದರಲ್ಲಿ ಕಮ್ಮಿ ಟೈಮಿಂಗ್ ಇರಲಿ ಅಥವಾ ಏನಾದ್ರು ಫಾಲ್ಟ್ ಇರೋದಿರಲಿ ಏನು ಬರಲ್ಲ ನಿಮಗೆ ಸರಿನಾ. ನೆಕ್ಸ್ಟ್ ಜೋಡಿಗೆ ಹೋಗೋಣ ಬನ್ನಿ. ಸೊ ಗೈಸ್ ನೆಕ್ಸ್ಟು ಆನೆಕಲ್ಲಲ್ಲಿ ಬಂದಿರೋ ರೇಗ್ದಾರ್ ಗಂಡು ಸರಿನಾ. ಇದು ಬಂದ್ಬಿಟ್ಟು ಇದು ಕೂಡ ಒಂದು ಬ್ರೀಡಿಂಗ್ ಬೇರೆ. ಆದರೆ ಗಂಡನ್ನ ನೀವು ಆರಿಸ್ಕೊಬೋದು, ಮರಿ ಮಾಡಿಸ್ಕೊಂಡ್ರೆ ಆ ಗಂಡನ್ನ ಬಂದ್ಬಿಟ್ಟು ಆರಿಸ್ಕೊಬೋದು. ಆರಿರೋ ಗಂಡು ಆ್ಯಕ್ಚುಲಿ ಅದು ಇನ್ನೂ ಅದು ಆರೋ ಕೆಪಾಸಿಟಿ ಐತೆ, ಆರಿಸ್ಕೊಬೋದು ಗಂಡನ್ನ ಸರಿನಾ. ಮತ್ತೆ ಈ ಫೀಮೇಲ್ ಬಂದ್ಬಿಟ್ಟು HMTಗಳಲ್ಲಿ ಬಂದಿರೋದು ಬಂದ್ಬಿಟ್ಟು ಸಬ್ಜಾ ರೇಗ್ದಾರ್ ಫೀಮೇಲ್ ಇದು. ಸೊ ಇದೆರಡಕ್ಕೂ ಪೇರ್ ಆಗಿದೆ. ಸೊ ಇದ್ರದ್ದು ಐಸೈನು ಮತ್ತೆ ಎಲ್ಲ ತೋರಿಸಿ ಬಾಡಿ ಪ್ಯಾಟರ್ನ್ ಎಲ್ಲ ತೋರಿಸಿ ಮಾತಾಡ್ತೀನಿ ಬನ್ನಿ. ರೇಗ್ದಾರಲ್ಲಿ ಮೇಲ್ ಐಸೈನ್ ನೋಡ್ಕೊಳ್ಳಿ. ತುಂಬ ಪ್ಯೂರಾಗಿ ಹಾಲ್ ಗನ್ ಅಂತ ಹೇಳ್ತಿರಲ್ಲ, ಹಾಲ್ ಗನ್ನು ರಿಂಗು ಎಲ್ಲಾನು ಅಬ್ಸರ್ವ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿಗಳು. ಬಾಡಿ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ. ಲಾಲ್ ಕಟ್ ಎಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಸಾರಿ ಲಾಲ್ ಕಟ್ ಇಲ್ಲ, ಲೈಟಿಂಗ್ಗೆ ನಾನು ಇದು ಮಾಡ್ಕೊಂಡೆ. ವೈಬ್ರೇಷನ್ ನೋಡ್ಕೊಳ್ಳಿ. ಆರಿಸ್ಕೊಬೋದು ಗನ್ನ. ಇದು ಯಾರು ಬಿಟ್ಕೊಳೋರು ಇದ್ರೆ ಜೋಡಿ ಮಾಡ್ಕೊಂಡು ಪಟ್ಟ ಇಳಿಸ್ಕೊಂಡು ಇದನ್ನು ಬಿಟ್ಕೊಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜಾ ರೇಗ್ದಾರು HMTಗಳಲ್ಲಿ ಬಂದಿರೋ ಫೀಮೇಲ್. ಇದು ಕೂಡ ಇದು ಕಣ್ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಇದು ಬ್ರೀಡಿಂಗ್ ಇಟ್ಕೊಳ್ಳಿ, ಅದನ್ನು ಆರಿಸ್ಕೊಬೋದು ನೀವು ಸರಿನಾ. ಒಳ್ಳೆ ಫೀಮೇಲ್ ಇದು.
ಇನ್ನೂ ಹೋಗ್ತಾ ರೇಟ್ಗಳು ಬರ್ತೈತೆ ನೋಡಿ ಅಕ್ಕಿಗೆ. ಇನ್ನೂ ಚಿಕ್ಕ ಅಕ್ಕಿಗಳು ಅಂದರೆ ದಸ್ತ ಆಗಿದೆ, ಆದರೆ ಚಿಕ್ಕ ಜೋಡಿಗಳು ಇವೆಲ್ಲ. ಇನ್ನು ರೇಟ್ಗಳು ಇನ್ನೂ ಬರುತ್ತೆ ನೋಡಿ, ಇದೆಲ್ಲ ರೇಟ್ಗಳು ಬರ್ತೈತೆ ಇನ್ನು. ಸರಿನಾ, ಮೀಡಿಯಮ್ ಲೆಂತ್ ಅಕ್ಕಿ, ತುಂಬ ಒಳ್ಳೆ ಜೋಡಿ ಇದು ಕೂಡ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಈ ಪೇರ್ ಬಂದುಬಿಟ್ಟು ಅವರು 3000 ರೂಪೀಸ್ ಅಂತ ಹೇಳಿದ್ರು. ಸರಿನಾ, ನಾನು ಲಾಸ್ಟ್ ಬಂದ್ಬಿಟ್ಟು. ಸೊ ಗೈಸ್, ನೆಕ್ಸ್ಟು ನೀವು ನೋಡೋದಾದರೆ ಆನೇಕಲ್ ರೇಟ್ದಲ್ಲಿ ಬಂದುಬಿಟ್ಟು ಆಡಿರೋ ಗನ್. ಸರಿನಾ, ಇದು ಇವಾಗ ಕೂಡ ನೀವು ಯಾರಾದರೂ ಬಿಟ್ಕೊಳೋರಿದ್ರೆ ಈ ಗನ್ನ ಬಿಟ್ಕೊಂತಾನೆ ಬಿಡ್ಬೋದು. ಮತ್ತು ಇದರಲ್ಲಿ ಜೋಡಿ ಅಂದರೆ ಮರಿ ಮಾಡಿಸ್ಕೊಂಬಿಡಿ, ಫಸ್ಟು ಮರಿ ಮಾಡಿಸ್ಕೊಂಬಿಟ್ಟು ಬರೋ ಸೀಸನ್ಗೆ ಇದನ್ನು ಬಿಟ್ಕೊಬೋದು, ರೆಡಿ ಮಾಡ್ಕೊಬೋದು. ಇದನ್ನ ಈ ಫೀಮೇಲು ಅಷ್ಟೇ, ಒಂದು HMD ರೇಟ್ದಲ್ಲಿ ಬಂದಿರೋ ಫೀಮೇಲು. ಈ ಪೇರ್ ಬಂದುಬಿಟ್ಟು 3500 ಅಂತ ಹೇಳಿದ್ದಾರೆ. ನಮ್ಮ ಸೈಡಿಂದ ಬಂದರೆ 2900ಗೆ ಇದು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಪ್ರೈಸು. ಮತ್ತು ಎಲ್ಲ ಅಕ್ಕಿಗಳಲ್ಲಿ ನಿಮ್ಗೆ ಆಫರ್ ಮೇಲೆ ಆಫರ್ ಕೊಡ್ತಾರೆ. ನನ್ನ ಸೈಡಿಂದ ಬರೋರಿಗೆ ಆಫರ್ ಮೇಲೆ ಆಫರ್ ಕೊಡ್ತಾರೆ. ಸರಿನಾ, ಏನೂ ಇಲ್ಲ ಆಫರ್ ಅಂತ ಹೇಳಿದ್ರೆ ನಿಮ್ಗೆ ಯೂಸ್ ಆಗ್ಬೇಕಂತ ಹೇಳ್ಬಿಟ್ಟು. ಪ್ಲಸ್ ಎಲ್ಲ ಅಕ್ಕಿಗಳೆಲ್ಲ ಚೆನ್ನಾಗಿದೆ. ನಾನೇನು ಹೇಳೋದು ಬೇಡ, ಅಕ್ಕಿಗಳು ನೋಡಿದ್ರೆ ಮಾತಾಡ್ಬೋದು. ಸರಿನಾ, ನಾನು ಹೇಳ್ತಾ ಇದ್ದೀನಿ ಅಂತ ಸೆಕೆಂಡ್ರಿ. ಸರಿನಾ, ನಾನು ಹೇಳೋದು ನನ್ನ ನಂಬರ್ ನಾನು ನೋಡಿ ಇದು ಮಾಡ್ಕೊಂಡಿರ. ನಾನು ಹೊಸದಾಗಿ ಇದ್ರೆ ಅಕ್ಕಿಗಳು ಕ್ವಾಲಿಟಿ ನೋಡ್ಕೊಂಡು ನೀವು ಗೊತ್ತಿಡ್ಬೋದು. ಸರಿನಾ, ಸೊ ನೋಡಿ, ಈ ಪೇರ್ ಬಂದುಬಿಟ್ಟು 2900 ಮಾಡ್ಕೊಟ್ಬಿಡ್ತಾರೆ. ಆರಿಸ್ಕೊಬೋದು ಮತ್ತು ಬ್ರೀಡಿಂಗ್ ಮಾಡ್ಕೊಬೋದು. ಗನ್ನ ಆರಿಸ್ಕೊಬೋದು, ರಿಸಲ್ಟ್ ಇರೋ ಗಂಡು. ಫೀಮೇಲ್ ಬಂದುಬಿಟ್ಟು ಇದನ್ನು ಹಿಡ್ಕೊಂಡು ಇಟ್ಕೊಳ್ಳಿ, ಅದು ಒಳ್ಳೆ ರೇಟ್ಗಳು ಬರ್ತಾ ಇನ್ನೂ ಚೆನ್ನಾಗಾಗುತ್ತೆ ಅದು. ಸೊ ನೆಕ್ಸ್ಟ್ ಜೋಡಿ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ಒಂದು ಜೋಡಿ ತೋರಿಸ್ತೀನಿ. ಸರಿನಾ, ಆ ಜೋಡಿದಲ್ಲಿ ಬಂದುಬಿಟ್ಟು ನೋಡಿ, ಫಸ್ಟ್ ಜೋಡಿ ನೋಡಿ, ಆಮೇಲೆ ಮಾತಾಡೋಣ. ಫಸ್ಟ್ ಗಂಡು ಬಿಟ್ಟು ತೋರಿಸ್ತೀನಿ ನೋಡಿ. ಆ ಗಂಡು ನೋಡ್ಕೊಳ್ಳಿ, ಗೇರ್ವ ಗಂಡು, ಸ್ಟೇಪು ಲೆಂತು ಎಲ್ಲ ನೋಡ್ಕೊಳ್ಳಿ ಗಂಡುದು, ಆಯ್ತಾ. ನೆಕ್ಸ್ಟ್ ಮಕ್ಷಿತ್ರೇವಾದಲ್ಲಿ ಫೀಮೇಲ್ ನೋಡ್ಕೊಳ್ಳಿ. ಇದರದ್ದು ಪ್ರೈಸ್ ಬಂದ್ಬಿಟ್ಟು, ಸೊ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಸರಿ, ನಾನು ಪ್ರೈಸ್ ಹಂಗೆ ಮಾತಾಡ್ತೀನಿ. ಸೊ ಗೈಸ್, ಇದ್ರ ಪ್ರೈಸ್ ಬಂದ್ಬಿಟ್ಟು 5000 ರೂಪೀಸ್ ಆಗಿರುತ್ತೆ. ಸರಿ, ನಾ 5000 ಏನು ಅಂತಂದ್ರೆ ಇದರಲ್ಲಿ ಮರಿ ಬಂದ್ಬಿಟ್ಟು 7 ಅವರ್ ಆರಿದೆ. ಸೊ ಆ ಮರಿನ ಕೊಂಡು ನಿಮ್ಗೆ ತೋರಿಸ್ತೀನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಮರಿ 7 ಅವರ್ ಆಗಿದೆ. ಈ ಗಂಡಲ್ಲಿ ಈ ಜೋಡಿ ಬಂದ ಜೋಡಿ ಇದು. ಸರಿನಾ, ನಿಮ್ಗೆ ಏನು ಫಾಲ್ಟ್ ಇಲ್ಲ, 7 ಅವರ್ ನ್ಯಾಚುರಲ್ ಆಗಿದೆ ಅಕ್ಕಿ. ಅದನ್ನು ಇದ್ರ ಪಟ್ಟಾದ ಬಿಟ್ಟು ತೋರಿಸ್ತೀನಿ ನೋಡಿ ನಿಮ್ಗೆ ಇದ್ರದ್ದು ಔಟ್ಕಮ್ ಹೆಂಗ್ ಬಂದಿದೆ ಅಂತ. ನೆಕ್ಸ್ಟ್ ಇವಾಗ ಇದೇನು ನೋಡ್ತಾ ಇದ್ದೀರಾ, ಇದು ಅಪ್ಪ ಗೇರ್ವಾ, ಅಮ್ಮ ಬಂದು ನಕ್ಷತ್ರೇವಾಲು. ಪಟ್ಟಾದ ಔಟ್ಕಮ್ ಹೆಂಗ್ ಬಂದಿದೆ ಅಂತ ಹೇಳಿದ್ರೆ, ಅಪ್ಪ ಹತ್ರ ಲೆಂತು, ಅಪ್ಪ ಹತ್ರ ಸ್ಟೈಲು, ಬಾಡಿ ಪ್ಯಾಟರ್ನ್ ಬಂದ್ಬಿಟ್ಟು ಅಮ್ಮ ಹತ್ರ ಬಂದಿದೆ. ಇದ್ರ ಪಟ್ಟ ನೋಡ್ಕೊಳ್ಳಿ ನೀವು. 7 ಅವರ್ ಆಡಿರೋ ಗಂಡಿದು, ಸಾರಿ ಗಂಡ ಪಟ್ಟ ಇದು ಬಂದ್ಬಿಟ್ಟು ಆಡಿರೋದು. ಈ ವರ್ಷ ಕೂಡ ರೆಡಿ ಆಗಿದೆ ಇದು. ನೋಡ್ಕೊಳ್ಳಿ ಔಟ್ಕಮ್. ಇದು ಅಪ್ಪ, ಇದು ಅಮ್ಮ, ಪಟ್ಟ ಇದು ಔಟ್ಕಮ್. ಸರಿನಾ, ಇದ್ರ ಕಣ್ಣೆಲ್ಲ ಏನು ತೋರಿಸೋದು ಬೇಡ, ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಸರಿನಾ, ಈ ಗಂಡದ್ ಬಂದ್ಬಿಟ್ಟು ತುಂಬಾ ಅಚೀವ್ಮೆಂಟ್ಸ್ ಅಂದ್ರೆ ತುಂಬಾ ಅಚೀವ್ಮೆಂಟ್ಸ್ ಮಾಡ್ಕೊಟ್ಟಿದೆ ಅವ್ರ ಮನೆಯಲ್ಲಿ. ಆದ್ರೆ ಕೂಡ ಏನೋ ಕಾರಣ ಮುಖಾಂತರ ಅವ್ರು ಬಂದ್ಬಿಟ್ಟು ಯಾರ ಟೈಮ್ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಅದೇ ತರ ಔಟ್ ಟೈಮು ಏನೋ ಹಂಗೆ ಆಗಿ ಅಕ್ಕಿನ ಎತ್ಬಿಟ್ಟಿದ್ದಾರೆ. ಸೊ ತುಂಬಾ ಒಳ್ಳೆ ಪೇರ್ ಇದು ಕೂಡ. ನಾನು ಲಾಸ್ಟ್ ಅಲ್ಲಿ ಅವರು ಏನೋ ಕೊಡ್ಬೇಡ್ದು ಅವರೇ ಇಟ್ಕೊಬೇಕಂತ ಇಟ್ಕೊಂಡಿದ್ದನ್ನ, ಏನೋ ಸರಿ ಆಯ್ತು ಸರ್ ಅಷ್ಟು ಕೊಟ್ಬಿಡು, ನೋಡೋಣ ರೇಟ್ ಬಂದ್ರೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕೊಟ್ರು. ನಾನು ಖುಷಿಯಾಗಿ ಹೋಗಿದೆ ಅಕ್ಕಿ ಕೈ ಬಂದಿದ ತಕ್ಷಣ. ನೋಡಿ, ಅಕ್ಕಿನ ಬಂದ್ಬಿಟ್ಟು ಇಷ್ಟ ಇದ್ರೆ 5000 ರೂಪೀಸ್ ಇದು ಮಾಡ್ತಾವ್ರೆ. ಸರಿನಾ, ಅದ್ರಲ್ಲಿ ಏನು ನೆಗೋಸಿಯಬಲ್ ಇವೆಲ್ಲ ಫಿಕ್ಸ್ಡ್ ಅಂತ ಹೇಳ್ತಾವ್ರೆ ನೋಡಿ. ಸರಿನಾ, ಪಟ್ಟ ಉಟ್ಕೊಂಡ್ಕೊಂಡು ನಿಮ್ಗೆ 7 ಅವರ್ ಆಗಿದೆ, ಕೈಯಲ್ಲೇ ಇದೆ ಪಟ್ಟ ಕೂಡ. ಇದು ಅವ್ರು ಬಿಟ್ಕೊಳಕಂತಿದೆ, ಅದ್ರ ತಂದೆ ತಾಯಿನೇ ನಿಮ್ಗೆ ಸೇಲ್ ಮಾಡೋದು. ಅದು ಬರೀ ಪಟ್ಟಾನ ಇಟ್ಕೊಂಡು ನೋಡಿ. ಗುಡ್ ಡೀಲ್. ನಿಮ್ಗೆ ಬಂದಿರೋ ಲಾಟ್ ಎಲ್ಲ ನಿಮ್ಗೆ ಒಳ್ಳೆ ಹೆಸರು ಮಾಡ್ಕೊಡೋಂಥ ಅಕ್ಕಿಗಳೇ. ಯಾರಾದ್ರೂ ಲಾಟೇ ಈ ಫಿಮೇಲ್ ಅಂದ್ರೆ ಮೇನ್ ಲಾಟ್ ಅಕ್ಕಿಗಳೇ ಯಾರು ಬಯರ್ಸ್ ಇದ್ರೆ, ನೀವು ಲಾಟೇ ಎತ್ಕೊಂಡ್ಬಿಟ್ಟು ಕೊಡೋರಿಗೆ ನೀವು ಒಳ್ಳೆ ಅಕ್ಕಿಗಳು ಕೊಡ್ಬೋದು. ಸರಿನಾ, ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಅಷ್ಟೇ ಗೈಸ್, ಇವತ್ತು ವಿಡಿಯೋ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಎಲ್ಲ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸಿದ್ದೀನಿ, ಮತ್ತೆ ಎಲ್ಲ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟಿದ್ದೀನಿ. ನಮ್ಮ ಲಾಫ್ಟ್ಗಳಲ್ಲಿ ಕೂಡ ಅಲ್ಲಿ ಛತ್ರಿ ಒಂದು ಹೊಡಿಸ್ಬೇಕು, ಪಟ್ಟಾಗಳು ಆಗ್ತೈತೆ. ನೆಕ್ಸ್ಟ್ ನಾರ್ಮಲ್ ವಿಡಿಯೋಸ್ ತಿರ್ಗಾ ಜಲ್ದಿ ಬರ್ತೀನಿ. ಇವಾಗ ಏನಕ್ಕೆ ಇದೆಲ್ಲ ಸೇಲ್ ವಿಡಿಯೋಸ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಈ ಸೀಸನಲ್ಲಿ ನಾನು ಕೊಡಬೇಕು. ಸರಿನಾ, ನಾನು ಕೊಟ್ಟರೆ ನೀವು ಬಿಡ್ಬೋದು, ನಾನು ಬಿಡ್ಬೋದು, ನೀವು ಬಿಡಬೇಕು, ಎಲ್ಲರೂ ಬಿಡಬೇಕು, ಎಲ್ಲ ಹೆಸರು ಮಾಡ್ಬೇಕು. ಸರಿನಾ, ಅಷ್ಟೇ ನನ್ನ ಉದ್ದೇಶ. ಇವತ್ತು ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಂಬ್ತೀನಿ. ಒಳ್ಳೊಳ್ಳೆ ಅಕ್ಕಿಗಳೆಲ್ಲ ತೋರಿಸಿದ್ದೀನಿ. ಸರಿನಾ, ನೀವು ಈಸ್ಕೊಂಡಿಲ್ಲಾಂದ್ರೂ ಪರವಾಗಿಲ್ಲ, ಒಂದು ಒಳ್ಳೊಳ್ಳೆ ಅಕ್ಕಿಗಳು ನೋಡೋಕೆ ನಿಮ್ಗೆ ಅವಕಾಶ ಆಗಿರುತ್ತೆ ಈ ವಿಡಿಯೋ ಮುಖಾಂತರ. ಅಷ್ಟೇ ಗೈಸ್, ನನ್ನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್.